ಸಿಎಂ ವಿರುದ್ಧ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ವಿಚಾರ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅನಂತಕುಮಾರ್ ಹೆಗಡೆ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ರು. ಸಿದ್ದರಾಮಯ್ಯ ಪಿಎಂರನ್ನ ಎಷ್ಟು ಸಲ ಏಕವಚನದಲ್ಲಿ ಬೈದಿಲ್ಲ. ಮೋದಿಯನ್ನ ಸಿದ್ದರಾಮಯ್ಯ ಬೈದದ್ದು ತಪ್ಪಲ್ವಾ? ಹಾಗಿದ್ರೆ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರ ಚರ್ಚೆ ಏಕಮುಖವಾಗಿ ಸಾಗಬಾರದು. ಮೋದಿಯನ್ನ ಬೈದ ಸಿದ್ದರಾಮಯ್ಯನವರ ನಿಲುವನ್ನು ಖಂಡಿಸಬೇಕು. ನೀವು ಮಾಡಿದ ಖಂಡನೆಗೆ ಆಗ ಅರ್ಥ ಬರುತ್ತೆ. ಹಿಂದೆ ಇವ ಗನ್ ತೆಗೆದುಕೊಂಡು ಹೋಗಿದ್ನ ಎಂದಿದ್ರು. ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಶ್ರೀನಿವಾಸ್ ಪೂಜಾರಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅನಂತಕುಮಾರ್ ಹೆಗಡೆಯವರು ಏಕವಚನದಲ್ಲಿ ಕರೆದಿದ್ದಾರೆ ಅನ್ನುವುದು ಚರ್ಚಾಸ್ಪದ ವಿಷಯವಾಗುವಾಗ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏಕವಚನದಲ್ಲಿ ಕರೆದದ್ದು ಕೂಡ ತಪ್ಪು ಅನ್ನುವಂಥ ಭಾವನೆಗಳು ನಿಮ್ಮಲ್ಲಿ ಬಂದಾಗ ಮಾತ್ರ ಇವತ್ತಿನ ಒಟ್ಟು ಚರ್ಚೆಗೆ ಒಂದು ಗೌರವ ಬರುತ್ತೆ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರನ್ನು ಸರ್ಜಿಕಲ್ ಸ್ಟ್ರೈಕಿನ ಬಗ್ಗೆ ಇವರು ಮಾತಾಡ್ತಾರೆ. ಸೈನಿಕರು ಮಾಡಿದಂಥ ಒಂದು ಹೋರಾಟ ಅದು. ಅದನ್ನು ಇವ ಏನು ಗನ್ ತಗೊಂಡು ಹೋಗಿದ್ದಾನ ಅಂತ ಕೇಳಿದ್ದನ್ನು ನೀವು ಕೇಳಿದ್ದೇವೆ, ನಾವು ಕೇಳಿದ್ದೇವೆ, ಮಾಧ್ಯಮದಲ್ಲಿ ಬಂದಿದೆ, ಈಗಲೂ ಪ್ರತಿಕ್ರಿಯೆ ಬರ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ದೇಶದ ಪ್ರಧಾನಿಯನ್ನು ಏಕವಚನದಲ್ಲಿ ಕರೆಯೋದು ಕೂಡ ತಪ್ಪು ಅನ್ನುವಂಥ ಭಾವನೆಗಳು ನಮ್ಮೆಲ್ಲರಲ್ಲೂ ವ್ಯಕ್ತ ಆಗಬೇಕು. ಅನಂತಕುಮಾರ್ ಹೆಗಡೆಯವರು ಏಕವಚನದಲ್ಲಿ ಕರೆದಿದ್ದಾರೆ ಅನ್ನುವುದು ಚರ್ಚಾಸ್ಪದ ವಿಷಯವಾಗುವಾಗ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏಕವಚನದಲ್ಲಿ ಕರೆದದ್ದು ಕೂಡ ತಪ್ಪು ಅನ್ನುವಂಥ ಭಾವನೆಗಳು ನಿಮ್ಮಲ್ಲಿ ಬಂದಾಗ ಮಾತ್ರ ಇವತ್ತಿನ ಒಟ್ಟು ಚರ್ಚೆಗೆ ಒಂದು ಗೌರವ ಬರುತ್ತೆ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರನ್ನು ಸರ್ಜಿಕಲ್ ಸ್ಟ್ರೈಕಿನ ಬಗ್ಗೆ ಇವರು ಮಾತಾಡ್ತಾರೆ. ಸೈನಿಕರು ಮಾಡಿದಂಥ ಒಂದು ಹೋರಾಟ ಅದು. ಅದನ್ನು ಇವ ಏನು ಗನ್ ತಗೊಂಡು ಹೋಗಿದ್ದಾನ ಅಂತ ಕೇಳಿದ್ದನ್ನು ನೀವು ಕೇಳಿದ್ದೇವೆ, ನಾವು